ಒಟ್ಟಿನಲ್ಲಿ ಸಿಬಿಐ ತನಿಖೆಗೆ ಕೊಡಬೇಕೋ ಬೇಡವೋ ಅನ್ನುವಂಥ ಆದೇಶವನ್ನ ಧಾರವಾಡದ ಹೈಕೋರ್ಟ್ ಏಕಸದಸ್ಯ ಪೀಠ ಕಾಯ್ದಿರಿಸಿದೆ. ಮೂಡಾ ಪ್ರಕರಣದಲ್ಲಿ ಇವತ್ತು ದಿಗ್ಗಜರು ವಾದ ಮಂಡನೆ ಮಾಡಿದ್ರು ಕೂಡ ತೀರ್ಪು ಇವತ್ತಿಲ್ಲ. ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಇನ್ನು ಮತ್ತೊಂದು ಕಡೆ ಲೋಕಾಯುಕ್ತ ತನ್ನ ರಿಪೋರ್ಟ್ ಅನ್ನ ಮೂಡಾ ಪ್ರಕರಣದಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಿದೆ. ಸೊ ಅದರಲ್ಲಿ ಏನಿದೆ ಅನ್ನೋದು ಇನ್ನಷ್ಟೇ ರಿವೀಲ್ ಆಗಬೇಕಷ್ಟೇ. ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆಗಿದೆ. ಅಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಮನ್ಸ್ ನೀಡಿದೆ. ವಿಚಾರಣೆಗೆ ಹಾಜರಾಗಿ PMLA ಆಕ್ಟ್ ಅಡಿಯಲ್ಲಿ ನೀವು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ, ಅಕ್ರಮ ಹಣ ವರ್ಗಾವಣೆ ಆಕ್ಟ್ ಅಡಿಯಲ್ಲಿ ಅಂತ. ಮೂಡಾ ಸಿಬಿಐ ತನಿಖೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇವತ್ತು ಬಹಳ ಕುತೂಹಲ ಇತ್ತು ಏನಾಗುತ್ತೆ ಅಂತ. ಸಣ್ಣ ಮಧ್ಯಂತರ ಆದೇಶವನ್ನ ಕೋರ್ಟ್ ಮುಂದುವರಿಸಿದೆ. ಅಲ್ಲಿವರೆಗೂ ಅಂತಿಮ ವರದಿ ಸಲ್ಲಿಕೆ ಮಾಡುವಂತಿಲ್ಲ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುವಂತಿಲ್ಲ. ಮೂಡಾ ಸಿಬಿಐ ತನಿಖೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮಧ್ಯಂತರ ಆದೇಶ ಕಂಟಿನ್ಯೂ ಆಗುತ್ತೆ ಕೋರ್ಟ್ನದ್ದು, ಆದರೆ ಅಂತಿಮ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ಲೈವ್ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ನಾಗರಾಜ್, ಇವತ್ತು ಮೂಡಾ ಹಗರಣದ ವಿಚಾರದಲ್ಲಿ ಸಿಬಿಐಗೆ ಕೊಡಬೇಕೋ ಬೇಡವೋ ಅನ್ನೋದ್ರಲ್ಲಿ ಒಂದು ಮಹತ್ತರವಾದಂತಹ ತೀರ್ಪು ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಅದರ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಮತ್ತೊಂದು ಕಡೆ ಲೋಕಾಯುಕ್ತ ಕೂಡ ತನ್ನ ರಿಪೋರ್ಟ್ ಅನ್ನ, ಇದುವರೆಗೆ ಏನ್ ತನಿಖೆ ಆಗಿದೆ ಅನ್ನೋ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದೆ. ಸೊ ಬಿಗ್ ಡೇ ಫಾರ್ ಮೂಡಾ ಇವತ್ತು ನಾವು ನೋಡೋದಾದ್ರೆ, ಫಾರ್ ಸಿಎಂ ಸಿದ್ದರಾಮಯ್ಯ ಆಲ್ಸೋ. ಸೊ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಮತ್ತೆ ಇವತ್ತು ದಿಗ್ಗಜರೆಲ್ಲ ವಾದ ಮಂಡಿಸ್ಬಿಟ್ರು. ನಾಗರಾಜ್, ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಮಣಿಂದರ್ ಸಿಂಗ್, ಇನ್ನು ದುಬೆ ಅವರೆಲ್ಲರೂ ಕೂಡ. ಸೊ ಒಟ್ಟು ಇಡೀ ಮೂಡಾ ಹಗರಣದ ಡೀಟೇಲ್ಸ್ ಏನೆಲ್ಲ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಏನು ಒಂದು ಮೂಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅರ್ಜಿ ಸಂಬಂಧ ವಾದ ಮತ್ತೆ ಪ್ರತಿವಾದ ಇವತ್ತು ಅಂತಿಮವಾಗಿ ಆದೇಶವನ್ನ ಕಾಯ್ದಿರಿಸಿರ್ತಕ್ಕಂಥದ್ದು. ಈ ಒಂದು ಅಂತಿಮ ಆದೇಶವನ್ನ ಕಾಯ್ದಿರಿಸುವ ವೇಳೆ ಏನು ಈ ಹಿಂದೆ ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಸುದೀರ್ಘವಾದ ವಿವಾದ ನಡೆದಿದೆ. ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣ ಸಿಬಿಐ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲಾತಿ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಮೂಲಕ ತಿಳಿಸಿದ್ದಾರೆ. ತೀರ್ಪಿಗೆ ಕಾಯ್ದಿರಿಸಿದ್ರೆ ಅಷ್ಟೇ. ಯಾವತ್ತಾದರೂ ಕೊಡ್ಬೋದು ಅವರು, ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದು ಕಡೆ ಸಿಎಂ ಪತ್ನಿಗೂ ಮತ್ತು ಬೈರತಿ ಸುರೇಶ್ ಅವರಿಗೆ ಇಡೀ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಸರ್, ಇಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಅವ್ರಿಗೆ ಪ್ರಶ್ನೆಗಳು ಮಾಡ್ತಾರೆ ಅನ್ನೋದು ಮೊದಲು ಅವ್ರು ಉತ್ತರ ಕೊಡಬೇಕು. ಇಲ್ಲಿ ನೀವು ಎಲ್ಲರೂ ಗಮನಿಸಬೇಕು, ಇಡೀ ರಾಜ್ಯ ಜನತೆ ಗಮನಿಸಿದೆ. ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ 3 ದಿನಗಳಲ್ಲಿ 14 ನಿವೇಶನವನ್ನು ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ. ಆ ವಾಪಸ್ ಕೊಡೋಕ್ಕಿಂತ ಮುಂಚೆ ವಿಧಾನಸೌಧದಲ್ಲೂ ಕೂಡ ಅವ್ರು ಮಾತಾಡಿದ್ರು, ನನ್ನ ಆಸ್ತಿಯ ಮೌಲ್ಯ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ, ನಾನು ಯಾಕೆ ವಾಪಸ್ ಕೊಡಲಿ, ನನಗೆ ಆ ದುಡ್ಡು ಕೊಡಲಿ, ನಾನು ನಿವೇಶನ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ನಾನು ನನ್ನ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಒಂದು ಸೂಕ್ತ ಆದೇಶವನ್ನು ಪಡೆದು ಲೋಕಾಯುಕ್ತದಲ್ಲಿ ಪ್ರಥಮ ವರ್ತಮಾನ ವರದಿ ದಾಖಲು ಮಾಡ್ತಿದ್ದಾಗೆ ಮತ್ತು ಇಡಿಲಿ ದೂರು ದಾಖಲು ಮಾಡ್ತಿದ್ದಾಗೆ ರಾತ್ರೋರಾತ್ರಿ ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ಶ್ರೀಮತಿ ಪಾರ್ವತಿಯವರು ನಿವೇಶನ ವಾಪಸ್ ಕೊಡ್ತೀನಿ ಅಂತ ಅರ್ಜಿ ಕೊಡ್ತಾರೆ. ಒಂದೇ ದಿವಸದಲ್ಲಿ ಆಯುಕ್ತರು ಆದೇಶ ಮಾಡ್ತಾರೆ. ಒಂದೇ ದಿವಸದಲ್ಲಿ ಕ್ರಯಪತ್ರ ತಿದ್ದುಪಡಿ ರದ್ದಿಯಾತಿ ಪತ್ರವನ್ನು ನೋಂದಣಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರು ನಿಜ, ಒಬ್ಬ ಮುಖ್ಯಮಂತ್ರಿ ಹೇಳಿದ್ರು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯಾವನ್ನು ಬೇಕಾಗಿಲ್ಲ, ಮತ್ತೊಂದು ಬೇಕಾ, ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗಂತ ವಿಚಾರ. ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ, ತಮ್ಮ ತಪ್ಪನ್ನು ಒಪ್ಕೊಳ್ತಿರಲಿಲ್ಲ. ಸರ್, ಲೋಕಾಯುಕ್ತದ ಬಗ್ಗೆ ಮೊದಲು ನಮ್ಗೆ ಅನುಮಾನ ಇದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಜನರಲ್ಲಿ ಗಮನಿಸಬೇಕು, 2 ಅಂಶ ಸಾಕು. ನನ್ನ ಆರೋಪಕ್ಕೆ 2 ಅಂಶ ಸಾಕು. ಒಂದು, UDD ಬಾರ್ 188/2024 ಅನ್ನುವಂಥ ಒಂದು ಅಧಿಸೂಚನೆಯನ್ನು 2015 ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಲಾಗಿದೆ. ಅದರ ಪ್ರಕಾರ 50-50 ಅನುಪಾತದಲ್ಲಿ ನಿವೇಶನ ಕೊಡಲಾಗಿದೆ ಅಂತ ಎಲ್ಲ ದಾಖಲಾತಿಗಳು ಕೂಡ ಮುಖ್ಯವಾಗಿ ಪಾರ್ವತಿಯವರಿಗೆ ನೋಂದಣಿಯಾಗಿರೋ ಕ್ರಯಪತ್ರಗಳು ಕೂಡ ಉಲ್ಲೇಖ ಮಾಡಿದೆ. ಆ ಒಂದು ಅಧಿಸೂಚನೆಯಲ್ಲಿ 50-50 ಪ್ರಕಾರ
ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಇದೆ ಅನ್ನೋದನ್ನು ಮುಖ್ಯಮಂತ್ರಿ ಆದಿಯಾಗಿ ಒಂದು ನಗರಾಭಿವೃದ್ಧಿ ಸಚಿವ ಇಲಾಖೆಯ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಅದನ್ನು ತೋರಿಸ್ಬಿಡಿ ಸರ್. ನಾನು ನನ್ನ ವಾರ್ಡನ್ನು ಇವತ್ತೇ ನಿಲ್ಲಿಸ್ಬಿಡ್ತೀನಿ. ಇದೊಂದೇ ಸಾಕು. ಅಲ್ಲಿ ಆ ಒಂದು ಅಧಿಸೂಚನೆಯಲ್ಲಿ 50 ಅನ್ನೋ ನಿವೇಶನ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಹಾಗಿದ್ದರೂ ಕೂಡ ಆ ಅಧಿಸೂಚನೆ ಉಲ್ಲೇಖ ಮಾಡಿ ಸಾವಿರಾರು ನಿವೇಶನಗಳನ್ನು ಹಂಚಿಕೆ ಮಾಡಿದರೆ, ಕ್ರಯಪತ್ರ ನೋಂದಣಿ ಮಾಡಿದರೆ. ಆ ಕ್ರಯಪತ್ರಗಳನ್ನ ನೀವು ಗಮನಿಸ್ಬೋದು ಮತ್ತು ಮಂಜೂರಾತಿ ಪತ್ರಗಳನ್ನು ಗಮನಿಸ್ಬೋದು. ಏನು 2015 ಇಸ್ವಿಲಿ ಈ ಅಧಿಸೂಚನೆ ಉಲ್ಲೇಖ ಇದೆ, ಅದು ಎಲ್ಲದರಲ್ಲೂ ಉಲ್ಲೇಖ ಇದೆ. ಆ ಅಧಿಸೂಚನೆಯಲ್ಲಿ 50 ಅನ್ನೋ ನಿವೇಶನ ಕೊಡಬೇಕು ಅಂತೇಳಿ ಒಂದೇ ಒಂದು ಸಾಲ ನನಗೆ ತೋರಿಸ್ಬಿಟ್ರೆ ಸಾಕು, ನಾನು ನನ್ನ ತಪ್ಪನ್ನು ಹೋಗ್ಕೊಂಡು ನಾನೇ ಜೈಲಿಗೆ ಹೋಗ್ಬಿಡ್ತೀನಿ, ಅವ್ರಿಗೆ ಹೋಗಬೇಡ. ಆದರೆ ಇಲ್ಲಿ ಇಡೀ ರಾಜ್ಯ ಜನರನ್ನು ವಂಚನೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ, ಸರ್ಕಾರದ ಆಸ್ತಿಯನ್ನು ಕಾಪಾಡಬೇಕಾದ್ರೂ ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಸಂಬಳ ಸೌಲಭ್ಯ ಎಲ್ಲ ತಗೊಳ್ಳೋಂಥವ್ರು ಸರ್ಕಾರಿ ಅಧಿಕಾರಿಗಳು. ಸರ್ಕಾರ ಅವರಿಗೆ ತಾಯಿ ಇದ್ದಾಗೆ ಅಂಥವ್ರನ್ನ ರಕ್ಷಣೆ ಮಾಡಬೇಕಾದ್ರೆ ಅದು ಸರ್ಕಾರಿ ಅಧಿಕಾರಿ ಕೆಲಸ. ಆದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸರ್ಕಾರದ ಆಸ್ತಿಯನ್ನು ಕಾಪಾಡೋಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಆದರೆ ಅಧಿಕಾರಿಗಳು ಆರೋಪಿತ ಸಹಕಾರ ಮಾಡೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ದೇಶದ್ರೋಹ ಅಂತ ಹೇಳ್ಬೋದು. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಅಧಿಕಾರಿಗಳು ಸರ್ಕಾರದ ಸಂಬಳ ಸೌಲಭ್ಯನ ಪಡ್ಕೊಂಡು ಸರ್ಕಾರದ ಆಸ್ತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿದೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ದೇಶದ್ರೋಹ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಸರ್ಕಾರ ಆಸ್ತಿಯನ್ನು ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾಯಿದ್ದಾರೆ. ಇದು ನಿಜವಾಗ್ಲೂ ಅತ್ಯಂತ ಗಂಭೀರವಾದ ವಿಚಾರ. ದಯವಿಟ್ಟು ರಾಜ್ಯ ಜನತೆ ಈಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ದಿವಸ ನಿಮ್ಮ ಮನೆ ನಿಮ್ಮ ಆಸ್ತಿನೂ ಕೂಡ ಈ ರೀತಿ ಕಬಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಜನಸಾಮಾನ್ಯ ಸಿಗಬೇಕು. ಒಟ್ಟಿನಲ್ಲಿ ಸಿಬಿಐ ತನಿಖೆಗೆ ಕೊಡಬೇಕೋ ಬೇಡವೋ ಅನ್ನುವಂಥ ಆದೇಶವನ್ನ ಧಾರವಾಡದ ಹೈಕೋರ್ಟ್ ಏಕಸದಸ್ಯ ಪೀಠ ಕಾಯ್ದಿರಿಸಿದೆ. ಮೂಡಾ ಪ್ರಕರಣದಲ್ಲಿ ಇವತ್ತು ದಿಗ್ಗಜರು ವಾದ ಮಂಡನೆ ಮಾಡಿದರೂ ಕೂಡ ತೀರ್ಪು ಇವತ್ತಿಲ್ಲ. ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಇನ್ನು ಮತ್ತೊಂದು ಕಡೆ ಲೋಕಾಯುಕ್ತ ತನ್ನ ರಿಪೋರ್ಟ್ ಅನ್ನ ಮೂಡಾ ಪ್ರಕರಣದಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ, ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಿದೆ. ಸೊ ಅದರಲ್ಲಿ ಏನಿದೆ ಅನ್ನೋದು ಇನ್ನಷ್ಟೇ ರಿವೀಲ್ ಆಗಬೇಕಷ್ಟೇ. ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆಗಿದೆ, ಅಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಮನ್ಸ್ ನೀಡಿದೆ. ವಿಚಾರಣೆಗೆ ಹಾಜರಾಗಿ PMLA ಆಕ್ಟ್ ಅಡಿಯಲ್ಲಿ ನೀವು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ, ಅಕ್ರಮ ಹಣ ವರ್ಗಾವಣೆ ಆಕ್ಟ್ ಅಡಿಯಲ್ಲಿ ಅಂತ. ಮೂಡಾ ಸಿಬಿಐ ತನಿಖೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇವತ್ತು ಬಹಳ ಕುತೂಹಲ ಇತ್ತು ಏನಾಗುತ್ತೆ ಅಂತ. ಸಣ್ಣ ಮಧ್ಯಂತರ ಆದೇಶವನ್ನ ಕೋರ್ಟ್ ಮುಂದುವರಿಸಿದೆ. ಅಲ್ಲಿವರೆಗೂ ಅಂತಿಮ ವರದಿ ಸಲ್ಲಿಕೆ ಮಾಡುವಂತಿಲ್ಲ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುವಂತಿಲ್ಲ. ಮೂಡಾ ಸಿಬಿಐ ತನಿಖೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮಧ್ಯಂತರ ಆದೇಶ ಕಂಟಿನ್ಯೂ ಆಗುತ್ತೆ ಕೋರ್ಟ್ನದ್ದು, ಆದರೆ ಅಂತಿಮ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ಲೈವ್ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ನಾಗರಾಜ್, ಇವತ್ತು ಮೂಡಾ ಹಗರಣದ ವಿಚಾರದಲ್ಲಿ ಸಿಬಿಐಗೆ ಕೊಡಬೇಕೋ ಬೇಡವೋ ಅನ್ನೋದ್ರಲ್ಲಿ ಒಂದು ಮಹತ್ತರವಾದಂತಹ ತೀರ್ಪು ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಅದರ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಮತ್ತೊಂದು ಕಡೆ ಲೋಕಾಯುಕ್ತ ಕೂಡ ತನ್ನ ರಿಪೋರ್ಟ್ ಅನ್ನ, ಇದುವರೆಗೆ ಏನ್ ತನಿಖೆ ಆಗಿದೆ ಅನ್ನೋ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದೆ. ಸೊ ಬಿಗ್ ಡೇ ಫಾರ್ ಮೂಡಾ ಇವತ್ತು ನಾವು ನೋಡೋದಾದ್ರೆ, ಫಾರ್ ಸಿಎಂ ಸಿದ್ದರಾಮಯ್ಯ ಆಲ್ಸೋ. ಸೊ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಮತ್ತೆ ಇವತ್ತು ದಿಗ್ಗಜರೆಲ್ಲ ವಾದ ಮಂಡಿಸ್ಬಿಟ್ರು. ನಾಗರಾಜ್, ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಮಣಿಂದರ್ ಸಿಂಗ್, ಇನ್ನು ದುಬೆ ಅವರೆಲ್ಲರೂ ಕೂಡ. ಸೊ ಒಟ್ಟು ಇಡೀ ಮೂಡಾ ಹಗರಣದ ಡೀಟೇಲ್ಸ್ ಏನೆಲ್ಲ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಏನು ಒಂದು ಮೂಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅರ್ಜಿ ಸಂಬಂಧ ವಾದ ಮತ್ತೆ ಪ್ರತಿವಾದ ಇವತ್ತು ಅಂತಿಮ ಆಗಿ ಆದೇಶವನ್ನ ಕಾಯ್ದಿರಿಸಿರ್ತಕ್ಕಂಥದ್ದು. ಈ ಒಂದು ಅಂತಿಮ ಆದೇಶವನ್ನ ಕಾಯ್ದಿರಿಸುವ ವೇಳೆ ಏನು ಈ ಹಿಂದೆ ಸ್ವಲ್ಪ ಕಡೆ ಬರ್ಬೇಕಾ ಸರ್? ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಸುದೀರ್ಘವಾದ ವಾದ ವಿವಾದ ನಡೆದಿದೆ. ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣನ ಸಿಬಿಐಗೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲಾತಿಗಳ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಮೂಲಕ ತಿಳಿಸಿದ್ದಾರೆ.